ಆ ಕ್ಲಾರಿಟಿ ಏನೋ ಸಿಕ್ತು. ಬಟ್ ನಾನು ತುಂಬಾ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೆ. ಏನಂದ್ರೆ ಈಗ ಬಿ.ಕಾಮ್ ಮಾಡಿ ಎಂ.ಕಾಮ್ ಮಾಡೋದಾ ಅಥವಾ ಎಂ.ಬಿ.ಎ ಮಾಡೋದಾ ಅಂತ. ಆ ಕಾರಣಕ್ಕೆ ನಾನು ಇನ್ನು ಫಿಫ್ತ್ ಸೆಮ್, ನಂದು ಇನ್ನೂ ಒಂದು ವರ್ಷ ಇದೆ. ಈ ಪಬ್ಲಿಕ್ ಟಿವಿ ಮಾಡಿರೋದು ಒಂದು ಆಪರ್ಚುನಿಟಿಯಿಂದ ಎಷ್ಟೋ ಸ್ಟೂಡೆಂಟ್ಸ್ ಇರ್ಬೋದು, ಒಂದು ಕೆಲ್ಸಕ್ಕೋಗಿ ಓದ್ತಾ ಇರ್ಬೋದು, ಅಥವಾ ಅಪ್ಪ ಅಮ್ಮ ಗೊತ್ತಿಲ್ಲದೆ ಇರ್ಬೋದು. ಆ ಮಕ್ಕಳು ಅಪ್ಪ ಅಮ್ಮ ಜೊತೆ ಬಂದಾಗ ಓದೋದಿರ್ಬೋದು, ಏನ್ ಓದ್ಬೇಕು, ಈ ತರ ಟೀಚರ್ಸ್ ಇರೋದು, ಜಾಸ್ತಿ PhD ಮಾಡಿರೋರು ತುಂಬಾ ಅನುಕೂಲವಾಗಿ ಹೇಳ್ಕೊಡ್ತಾರೆ. ಏನಂದ್ರೆ ಈಗ ಬಿ.ಕಾಮ್ ಮಾಡಿ ಎಷ್ಟೋ ಜನ ಎಂ.ಕಾಮ್ ಮಾಡ್ತಾರೆ, ಬಟ್ ಅವ್ರ ಲೈಫ್ ಲೀಡ್ ಮಾಡೋದು ಗೊತ್ತಿರಲ್ಲ. ಆ ಕಾರಣಕ್ಕೆ ಸ್ಪೆಷಲೈಸ್ಡ್ ಕೋರ್ಸ್, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಅಥವಾ ಈಗ ಪ್ರೆಸೆಂಟ್ ಟೆಕ್ನಾಲಜಿ ಇದೆ, ಅದರ ಮೇಲೆ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಎಷ್ಟೋ ಸಪ್ತಗಿರಿ ಕಾಲೇಜ್ ಇರ್ಬೋದು, ರಾಮಯ್ಯ ಇರ್ಬೋದು, ನೀವು ನೋಡಿರೋ ತರ ನಾಗರಾಜು ಕಾಲೇಜ್ ತರ ಇರ್ಬೋದು. ಆ ಬೇಸಸ್ ಮೇಲೆ ನಾನು ನೋಡೋದಾದ್ರೆ ನಾನು MBA ಮಾಡೋಣ ಅಂತ ಇಷ್ಟಪಡ್ತೀನಿ. ಆ MBA ಜೊತೆ ಈಗ ಪ್ರೊಫೆಷನಲ್ ಕೋರ್ಸ್ ಇದೆ, ಹ್ಯೂಮನ್ ಮ್ಯಾನೇಜ್ಮೆಂಟ್, ರಿಸೋರ್ಸ್ ಮ್ಯಾನೇಜ್ಮೆಂಟ್, ಆಮೇಲೆ ಪೇರೋಲ್ ಮ್ಯಾನೇಜ್ಮೆಂಟ್ ಅಂತ ಎಷ್ಟೋ ಇನ್ಫಾರ್ಮೇಶನ್ ಗೊತ್ತಾಯ್ತು. ಅವ್ರು ಕೊಟ್ಟಿರೋ ಕಾಂಪ್ಲೆಕ್ಸ್ ಸಿಗ್ಬೋದು, ಎಷ್ಟೋ ತರ ಇನ್ಫಾರ್ಮೇಶನ್ಸ್ ಇತ್ತು. ಆ ಕಾರಣಕ್ಕೆ ನಾನು ಪಬ್ಲಿಕ್ ಟಿವಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸಂಜಯ್ ಅಂತ. ನಾನು ಬೆಂಗಳೂರಿಂದ ದೇವನಾರಪಳ್ಳಿ ನಿಯರ್ ಪಬ್ಲಿಕ್ ಸಿಟಿ ಇದರ ಹತ್ರನೇ ಲೊಕೇಟ್ ಆಗಿದ್ದೀನಿ. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಗಿರಿಮಲ್ಲನವರ್ ಅಂತೇಳಿ. ನಾವು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿದ್ದೀವಿ. ಈ ಎಜುಕೇಷನ್ ಫೇರ್ದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬ ಹೆಚ್ಚಿಗೆ ವಾಕಿನ್ಸ್ ಆಗಿದೆ. ನಮ್ಮ ಕಾಲೇಜ್ದಲ್ಲಿ ಬೇಸಿಕಲಿ ಇಂಜಿನಿಯರಿಂಗ್ ಕೋರ್ಸಸ್ ಕೊಡ್ತೀವಿ. ಪ್ಲಸ್ಸು ವಿ ಹ್ಯಾವ್ ಇವನ್ PG ಕೋರ್ಸಸ್ಸು, MBA ಪ್ರೋಗ್ರಾಮ್ ಇದೆ, MCA ಪ್ರೋಗ್ರಾಮ್ ಇದೆ, M.Tech ಪ್ರೋಗ್ರಾಮ್ ಇದೆ, ಮತ್ತು PhD ಪ್ರೋಗ್ರಾಮು ಇದೆ ಸರ್. ನಮ್ಮಲ್ಲಿ MBA ಪ್ರೋಗ್ರಾಮ್ದಲ್ಲಿ ವಿ ಹ್ಯಾವ್ 4 ಸ್ಪೆಷಲೈಸೇಷನ್ನು. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಿದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಿದೆ, ಫೈನಾನ್ಸ್ ಅಂತಿದೆ, ಮತ್ತು ಬಿಸ್ನೆಸ್ ಅನಾಲಿಟಿಕ್ಸ್ ಅಂತಿದೆ. ಯಾವುದಾದ್ರೂ ಹುಡುಗರು ಡ್ಯುಯಲ್ ಸ್ಪೆಷಲೈಸೇಷನ್ ತೊಗೋತೀನಂದರೆ ದೇ ಕ್ಯಾನ್ ಆಪ್ಟ್ ಫಾರ್ ಡ್ಯುಯಲ್ ಸ್ಪೆಷಲೈಸೇಷನ್ ಅಮಂಗ್ 4 ಸ್ಪೆಷಲೈಸೇಷನ್ನು. ಇಲ್ಲ ನಮಗೆ ಒಂದೇ ಕೋರ್ ಸ್ಪೆಷಲೈಸೇಷನ್ ತೊಗೋತೀವಿ, ನಾವು ಒಂದರಲ್ಲೇ ಕರಿಯರ್ ಬಿಲ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಒಂದು ಸಿಂಗಲ್ ಕೋರ್ ಸ್ಪೆಷಲೈಸೇಷನ್ನು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಯಿತು, ಬಿಸ್ನೆಸ್ ಅನಾಲಿಟಿಕ್ಸ್ ಆಯಿತು, ತೊಗೋಬೋದು ಸರ್. ಮತ್ತು ನಮ್ಮ ಕಾಲೇಜು ಲಾಸ್ಟ್ ಸೆಮೆಸ್ಟ್ರಿಂದ ಆಟೋನಮಸ್ ಸ್ಟೇಟಸ್ಗೆ ಹೋಗಿದೆ. ನಮ್ಮ ಕಾಲೇಜು ಮತ್ತು ಇನ್ನೊಂದು ಹೇಳಬೇಕಂದ್ರೆ NAAC ಮತ್ತು NB ಅಕ್ರಿಡೇಷನ್ಸ್ ಆಗಿದೆ. ಮತ್ತು ISO ಕ್ವಾಲಿಟಿ ಸರ್ಟಿಫಿಕೇಷನ್ದಲ್ಲಿನೂ ಕ್ವಾಲಿಟಿ ಸರ್ಟಿಫಿಕೇಷನ್ ಎಕ್ವೈರ್ ಮಾಡಿದೆ. ಇದು ನಮ್ಮ ಬಗ್ಗೆ, ಕಾಲೇಜ್ ಬಗ್ಗೆ. ಮತ್ತು ಪ್ಲೇಸ್ಮೆಂಟ್ಸಾಗಿ ಹೇಳಬೇಕಂದ್ರೆ ನಮ್ಮ ಕಾಲೇಜ್ದಲ್ಲಿ ಓವರ್ ಆಲ್ ಪ್ಲೇಸ್ಮೆಂಟ್ಸು 80 to 90% ಪ್ಲೇಸ್ಮೆಂಟ್ಸ್ ಆಗಿಬಿಡುತ್ತೆ. KPMG, ಆಮೇಲೆ ಇನ್ಫೋಸಿಸ್ ಕಂಪ್ನಿ, ಇವೆಲ್ಲ ರೆಗ್ಯುಲರ್ ಆಗಿ ನಮ್ಮ ಕಾಲೇಜ್ ಬಂದು ರಿಕ್ರೂಟ್ಮೆಂಟು ಮಾಡಿ ಹೋಗ್ತಾ ಇದ್ದಾರೆ ಸರ್. ಈಗ ಬೆಳಗ್ಗೆಯಿಂದ ಯಾವ ಕೋರ್ಸ್ಗಳಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಅದನ್ನು ವಿಚಾರ ಮಾಡುವಂಥದ್ದು? ಸರ್, ಅಟ್ ಪ್ರೆಸೆಂಟ್ ಮಾರ್ನಿಂಗಿಂದ ನಾನು ನೋಡೋದ ಪ್ರಕಾರ MBAಗೆ ತುಂಬ ಬೇಡಿಕೆ ಇದೆ, MCAಗೆ ತುಂಬ ಬೇಡಿಕೆ ಇದೆ, M.Techಗೆ ತುಂಬ ಬೇಡಿಕೆ ಇದೆ. MBAದಲ್ಲಿ ಸ್ಪೆಷಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿಗೆ ತುಂಬ ಬೇಡಿಕೆ ನೋಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ದವ್ರು ಇದ್ದವರು ಬಿಸ್ನೆಸ್ ಅನಾಲಿಟಿಕ್ಸ್ ಬೇಡಿಕೆ ಕೇಳ್ತಾ ಇದ್ದಾರೆ. MCA ಇದ್ದವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು, ಇವೆಲ್ಲ ಬೇಡಿಕೆ ಕೇಳ್ತಾ ಇದ್ದಾರೆ. ಯಾಕಂದರೆ ಇವೆಲ್ಲ ಲೇಟೆಸ್ಟ್ ಟೆಕ್ನಾಲಜೀಸ್ ಇದೆ, ಲೇಟೆಸ್ಟ್ ಟ್ರೆಂಡ್ಸ್ ಇದೆ. ಮತ್ತು ಸ್ಪೆಷಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಆಫ್ MBAಯಲ್ಲಿ ಈ ಸಲ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್ ಬದಲಿ ಕೋರ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ ತಂದಿದ್ದೀವಿ. ಯಾಕಂದರೆ ಹುಡುಗರಿಗೆ ಬೇಡಿಕೆ ತುಂಬ ಇದೆ. ಮತ್ತು ನಾವು ಡಿಗ್ರಿ ಕಾಲೇಜಸ್ದಲ್ಲಿ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿದಾಗೆ ನಿಮ್ಗೆ ಏನು ಕೋರ್ಸಸ್ ಬೇಕು, ಏನು ಅನುಕೂಲ ಆಗುತ್ತೆ ಅಂತ ಎಲ್ಲ ಕೇಳಿದಾಗೆ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ ಸ್ಪೆಷಲೈಸೇಷನ್ನು, SEO ಬಗ್ಗೆ ಎಲ್ಲ ಕೇಳಿದಾಗೆ ಅವನ್ನೆಲ್ಲ ನಾವು ತಂದು ಇಂಪ್ಲಿಮೆಂಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೀವಿ ಸರ್.